ಈ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ. ಯೋಚನೆ ಇಲ್ಲದೇ, ಯಾವುದು ಬೇಡಿಕೆಗಳ ಇಲ್ಲದೇ ಆರಾಮಾಗಿ ನಾವು ಕೂತ್ಕೊಳ್ಳೋಣ. ಇಂಪಾದ ಸಂಗೀತ ನಾದವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಸ್ಥರಾಗೋಣ ಫ್ರೆಂಡ್ಸ್. ಧ್ಯಾನಂ ಶರಣಂ ಗಚ್ಚಾಮಿ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಸರೆಂಡರ್ ಆಗಲೇಬೇಕು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ನಾವು ಪ್ರತಿದಿನ ಕೂಡ ಆತ್ಮಜ್ಞಾನವನ್ನು ನಾವು ಸಂಪಾದನೆ ಮಾಡ್ಕೊಳ್ತಾನೆ ಇರಬೇಕು. ಈ ಆತ್ಮಜ್ಞಾನನೇ ನಮಗೆ ಸಹಾಯಕ್ಕೆ ಬರುತ್ತೆ. ಪ್ರತಿ ಕ್ಷಣದಲ್ಲೂ ಕೂಡ ನಮಗೆ ಸಹಾಯ ಮಾಡ್ತಾ ಇರುತ್ತೆ. ಈ ಜ್ಞಾನ ಎಲ್ರಿಗೂ ಕೂಡ ಬೇಕು. ನಮ್ಮ ಜೊತೆಗೆ ಇದ್ದು ನಾವು ಪ್ರತಿದಿನ ಕೂಡ ಇದನ್ನು ಅಭ್ಯಾಸ ಮಾಡಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಯಾವಾಗಲೂ ಕೂಡ ಅಭ್ಯಾಸ ಮಾಡ್ತಾನೆ ಇರಬೇಕು. ನಮಗೆ ಎಷ್ಟೋ ಅಭ್ಯಾಸದಿಂದ ಸ್ವಲ್ಪ ಸ್ವಲ್ಪವಾಗಿ ಒಂದು ಆತ್ಮಜ್ಞಾನ ನಮಗೆ ಸಿಗ್ತಾ ಇರುತ್ತೆ. ನಮ್ಮ ಆತ್ಮವನ್ನು ನಾವೇ ಉದ್ಧಾರ ಮಾಡ್ಕೋಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ಆತ್ಮಜ್ಞಾನ ತಿಳ್ಕೊಂಡಾಗ್ಲೇ ಅದು ಉದ್ಧಾರ ಆಗ್ತಾ ಇರುತ್ತೆ.
ಯೋಚನೆಗಳ ಹಿಂದೆ ಹೋಗೋದು ಬೇಡ ಫ್ರೆಂಡ್ಸ್. ನಾವು ಯೋಚನೆಗಳು ಬರ್ತಾ ಇದ್ದರೆ ಉಸಿರನ್ನೇ ನಾವು ಗಮನಿಸ್ತಾ ಇರಬೇಕು. ಮತ್ತು ಉಸಿರನ್ನು ಗಮನಿಸ್ತಾ ಇದ್ದರೆ ಎಲ್ಲ ಯೋಚನೆಗಳು ಕೂಡ ಖಾಲಿ ಆಗಿಬಿಡತ್ತೆ, ಮನಸ್ಸನ್ನು ಶೂನ್ಯವಾಗತ್ತೆ. ಅದೇ ಧ್ಯಾನದ ಸ್ಥಿತಿ. ನಾವು ಚಿಕ್ಕ ವಯಸ್ಸಲಿಂದ್ರೂ ಕೂಡ ಯಾವ ರೀತಿ ದೊಡ್ಡವರಾಗಿ ಬೆಳೀತಾ ಇರ್ತೀವೋ ಹಾಗೆ ನಮ್ಮ ಆತ್ಮವು ಕೂಡ ಬೆಳೀತಾ ಇರುತ್ತೆ. ನಾವು ಬೆಳೀತಾ ನಾವು ದೊಡ್ಡವರಾಗ್ತಾ ನಮ್ಮ ಒಂದು ಕರ್ತವ್ಯನೂ ಕೂಡ ಹಾಗೆ ಬೆಳೀತಾನೆ ಇರುತ್ತೆ, ಬದಲಾಗ್ತಾ ಇರುತ್ತೆ. ನಾವು ಮಾಡುವಂಥ ಕೆಲಸಗಳು, ನಾವು ಮಾಡುವಂಥ ಕರ್ತವ್ಯ ಏನು ಮಾಡ್ತಾ ಇದ್ದೀವಿ, ನಾವು ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡ್ತಾ ಇದ್ದೀವಿ, ದೊಡ್ಡವರಾದ ಮೇಲೆ ಏನು ಮಾಡ್ತಾ ಇದ್ದೀವಿ, ವೃದ್ಧರಾದಾಗ ಏನು ಮಾಡ್ತೀವಿ, ನಾವು ಆಗಿರುವಾಗ ನಮ್ಮ ತಾಯಿ ನಮಗೆ ನೋಡ್ಕೊಂಡಿರ್ತಾಳೆ, ಅದು ಅವ್ರ ಕರ್ತವ್ಯ, ಅವ್ರು ನೋಡ್ಕೊಳ್ತಾರೆ. ನಾವು ತಾಯಿ ಆದಾಗ ನಮ್ಮ ಮಕ್ಕಳನ್ನು ನಾವು ನೋಡ್ಕೋಬೇಕು, ಅದು ನಮ್ಮ ಕರ್ತವ್ಯ. ಹೇಗೆ ವಯಸ್ಸಿನಲ್ಲಿ ನಾವು ಬದಲಾವಣೆ ಆಗ್ತಾ ಇರುತ್ತೋ, ಚಿಕ್ಕವರಿಂದ ದೊಡ್ಡವರು, ವೃದ್ಧರಿಂದ, ಹೇಗೆ ಆ ಒಂದು ಸ್ಥಿತಿಯಲ್ಲಿ ನಮ್ಮ ಕರ್ತವ್ಯಗಳನ್ನು ಕೂಡ ನಾವು ಬದಲಾವಣೆ ಮಾಡ್ಕೊಳ್ತಾನೆ ಇರ್ತೀವಿ, ಬೆಳೀತಾ ಇರ್ತೀವಿ.
ಹಾಗೆ ನಮ್ಮ ಉಸಿರಿನ ಜೊತೆಗೆ ಇದ್ದಾಗ ನಮ್ಮ ಆತ್ಮವು ಕೂಡ ಬೆಳೀತಾ ಇರುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಯವರು ನಮಗೆ ದೊಡ್ಡವರಾಗಿ ಮಾಡಿದ್ದಾರೆ. ಅದು ಅವ್ರ ಕರ್ತವ್ಯ, ಅದು ಅವ್ರ ಧರ್ಮ. ನಾವು ಕೂಡ ದೊಡ್ಡವರಾದಮೇಲೆ ನಾವು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು ನಮ್ಮ ಧರ್ಮ. ಹೀಗೆ ನಾವು ಪ್ರತಿದಿನ ಧ್ಯಾನ ಮಾಡ್ತಾ ಇದ್ದಾಗ ನಾವು ಕೂಡ ಕಲಿತಾ ಇರ್ತೀವಿ, ಕಲಿಸ್ತಾ ಇರ್ತೀವಿ. ಇದೇ ಒಂದು ಆತ್ಮದ ಒಂದು ಧರ್ಮ. ಹೇಗೆ ತಂದೆ ತಾಯಿ ಜನ್ಮವನ್ನು ಕೊಟ್ಟು ಮಕ್ಕಳಿಗೆ ನೋಡಿಕೊಂಡ್ಮೇಲೆ ಮಕ್ಕಳು ಮತ್ತೆ ದೊಡ್ಡವರಾಗಿ ಬೆಳೆದು ತಂದೆ ತಾಯಿರನ್ನ ನೋಡ್ಕೊಳ್ತಾರೋ, ಅವ್ರವ್ರ ಧರ್ಮವನ್ನು ಯಾವ ರೀತಿ ಮಾಡ್ತಾ ಇರ್ತಾರೋ, ಈ ಆತ್ಮನೂ ಕೂಡ ಉಸಿರಿನ ಜೊತೆಗೆ ಇದ್ದು ಕಲ್ತ್ಕೊಳ್ಳತ್ತೆ. ಮತ್ತು ಅದು ಕಲಿತಾ ಕಲಿತಾ ದೊಡ್ಡದಾಗಿ ಬೆಳೀತಾ ಇದ್ದರೆ ಮತ್ತೆ ಅದನ್ನು ಕಲ್ತಿರೋದನ್ನು ಬೇರೆಯವ್ರಿಗೆ ಹೇಳ್ಕೊಡ್ತಾ ಇರುತ್ತೆ. ಈ ರೀತಿ ನಾವು ಉಸಿರು ಎಂಬ ಗುರುವಿನ ಜೊತೆಗಿದ್ದು ನಾವು ಆತ್ಮಜ್ಞಾನವನ್ನು ನಾವು ಬೆಳೆಸ್ತಾ ಇರಬೇಕು. ಅದು ಅದಷ್ಟಕ್ಕದೇ ಆಗ್ತಾ ಇರತ್ತೆ. ನಮ್ಮ ಉಸಿರಿನ ಜೊತೆಗೆ ಇದ್ದಾಗ ಅದು ನಾವು ಮಾಡೋದಲ್ಲ, ಅದಷ್ಟಕ್ಕದೇ ಆಗ್ತಾ ಇರತ್ತೆ ಎಲ್ಲವೂ ಕೂಡ. ನಾವು ಪ್ರಾಪಂಚಿಕವಾಗಿಯೂ ಕೂಡ ಕರ್ತವ್ಯ ಮಾಡ್ತಾ, ಆಧ್ಯಾತ್ಮಿಕದಲ್ಲಿಯೂ ಕೂಡ ನಾವು ಆತ್ಮಜ್ಞಾನವನ್ನು ಸಂಪಾದನೆಯನ್ನು ಮಾಡ್ಕೊಳ್ತಾ, ಅಲ್ಲಿಯೂ ಕೂಡ ನಾವು ಕರ್ತವ್ಯವನ್ನು, ನಮ್ಮ ಕರ್ತವ್ಯವನ್ನು ಅಂದರೆ ಒಂದು ಆತ್ಮದ ಕರ್ತವ್ಯವನ್ನು ಅದು ಮಾಡ್ತಾ ಇರುತ್ತೆ. ಅದು ಏನು ಮಾಡಬೇಕು ಅದು ಮಾಡ್ತಾ ಇರುತ್ತೆ. ಅದು ಕೂಡ ಸುಮ್ಮನೆ ಇರೋದಿಲ್ಲ. ನಾವೇನಾದರೂ ದೊಡ್ಡವರಾಗಿ ಬೆಳೀತಾ ಬೆಳೀತಾ ನಾವೇನಾದರೂ ಸುಮ್ಮನೆ ಇರ್ತೀವ? ನಮ್ಮ ಯಾವೊಂದು ವಯಸ್ಸಿನಲ್ಲಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇರ್ತೀವಿ. ಮಕ್ಕಳು ದೊಡ್ಡವರಾದಮೇಲೆ ತಂದೆ ತಾಯಿಗಳಿಗೆ, ಅಜ್ಜಿ ತಾತನಿಗೆ ಮದುವೆ ಮಾಡಬೇಕು ಅನ್ನೋದು ಅದು ಅವ್ರ ಒಂದು ಕರ್ತವ್ಯ. ಮದುವೆ ಮಾಡ್ತಾರೆ. ಆಮೇಲೆ ಅವ್ರಿಗೂ ಕೂಡ ಮಕ್ಕಳು ಆಗತ್ತೆ. ಈ ರೀತಿ ಹೇಗೆ ಅದಷ್ಟಕ್ಕದೇ ಎಲ್ಲವೂ ಕೂಡ ಹೇಗೆ ನಡೀತಾ ಇರುತ್ತೋ ಹಾಗೆ ನಾವು ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಈ ಆತ್ಮವು ಕೂಡ ಬೆಳೀತಾ ಬೆಳೀತಾ ಎಲ್ಲವೂ ಕೂಡ ಅದಷ್ಟಕ್ಕದೇ ಆಗ್ತಾ ಇರುತ್ತೆ.
ಸೃಷ್ಟಿಯ ನಿಯಮ ಆಗಿರುತ್ತೋ ಅದು ಆಗ್ತಾನೆ ಇರುತ್ತೆ. ನಾವು ಶರೀರದ ಸ್ಥಿತಿಯಲ್ಲಿನೂ ಕೂಡ ನಾವು ಬೆಳೀತಾ ಇರ್ತೀವಿ. ಆತ್ಮದ ಸ್ಥಿತಿಯಲ್ಲಿನೂ ಕೂಡ ನಾವು ಬೆಳೀತಾ ಇರಬೇಕಂದ್ರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಇರಬೇಕು ಫ್ರೆಂಡ್ಸ್. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ. ಸಹಜವಾಗಿ ನಡೀತಾ ಉಸಿರಾಟವನ್ನೇ ಗಮನಿಸ್ತಾ ಇರಿ. ಉಸಿರೇ ನಮ್ಮ ಗುರು. ನಾವು ಆತ್ಮದ ಸ್ಥಿತಿಯಲ್ಲಿದ್ದಾಗ, ನಾವು ದೈವದ ಒಂದು ಸ್ಥಿತಿಯಲ್ಲಿದ್ದಾಗ ನಾವು ಅಲ್ಲಿ ಕೂಡ ಕರ್ತವ್ಯವನ್ನು ನಾವು ಮಾಡ್ತಾ ಇರ್ತೀವಿ. ಒಂದು ಆತ್ಮದ ಸ್ಥಿತಿಯಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇರ್ತೀವಿ. ಯಾವಾಗ ಆತ್ಮದ ಸ್ಥಿತಿಯಲ್ಲಿ ನಾವಿರ್ತೀವೋ, ಲೋಕ ಕಲ್ಯಾಣ ವಿಶ್ವಶಾಂತಿಗೋಸ್ಕರನೇ ಅಲ್ಲಿ ಒಂದು ಆತ್ಮ ಆ ಸ್ಥಿತಿಯಲ್ಲಿದ್ದು ಅಲ್ಲಿ ಅದರ ಒಂದು ಕರ್ತವ್ಯವನ್ನು ಮಾಡ್ತಾ ಇರುತ್ತೆ.
ಅದಕ್ಕೆ ಭಗವದ್ಗೀತೆಯಲ್ಲಿ ತೇತ್ವಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮೃತ್ಯುಲೋಕಂ ವಿಶಂತಿ ಏವಂ ತ್ರೇಯಿ ಧರ್ಮ ಮನಃ ಪ್ರಪನ್ನ ಗತಾಗತಂ ಕಾಮ ಕಾಮಾಲಭೂತೆ ಅಂಥೇಳಿ ಕಾಮ ಕಾಮಾಲಭಂತೆ ಅಂಥೇಳಿ ಭಗವದ್ಗೀತೆಯಲ್ಲಿ ಇರೋದು. ಇದರ ಅರ್ಥವನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆಂದರೆ ನಾನು ಹೇಳಿದ್ರೆ ನಾನು ಕಲಿಯೋದಕ್ಕೆ ಸಾಧ್ಯ ಆಗತ್ತೆ. ನಾನು ಹೇಳದೇ ಇದ್ದರೆ ನನ್ನ ತಪ್ಪನ್ನು ನಾನು ಸರಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಇದ್ರ ಒಂದು ಅನುಭವ ನನಗೆ ಆಗಿದೆ, ಈ ಒಂದು ಶ್ಲೋಕದ ಒಂದು ಅನುಭವ ಆಗಿದೆ. ಆದರೆ ಇದರ ಅರ್ಥ ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಇವಾಗ ನಾನು ಹೇಳಿದ್ರೆ ನನಗೆ ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತೇಳಿ ನಾನು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಾನು ಏನು ಕೂಡ ಹೇಳದೇ ಇದ್ದರೆ ನಾನು ಏನು ಕೂಡ ಕಲ್ತ್ಕೊಳ್ಳೋದಿಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದನ್ನೇ ಹೇಳಬೇಕು ಅಂತೇಳಿ ನನಗೆ ಬಂದಿರೋದು. ನೀನು ಧ್ಯಾನವನ್ನು ಬೋಧನೆ ಮಾಡು ಅಂದಾಗ ನಾನು ಆವಾಗಲೂ ಕೂಡ ಇದೇ ರೀತಿಯೇ ಆಶ್ಚರ್ಯ ಆಗಿದ್ದೆ. ನನಗೆ ಕನ್ನಡನೇ ಬರೋದಿಲ್ಲ, ಹೆಂಗೆ ಬೋಧನೆ ಮಾಡೋದು ಅಂಥೇಳಿ, ಹೆಂಗೆ ಹೇಳೋದು ಅಂಥೇಳಿ. ಆದರೆ ನಾನು ಹೇಳೋದು ಶುರು ಮಾಡಿದ ಮೇಲೆ ನನ್ನ ಮಾತಿನಲ್ಲಿ ಎಷ್ಟೋ ಬದಲಾವಣೆ ಆಗಿದೆ. ನನಗೆ ಏನು ಕೂಡ ಬರ್ತಾ ಇರಲಿಲ್ಲ. ನಾನು ಮಾತಾಡ್ತಾನೆ ನಾನು ಕಲಿತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಮಾತಾಡೋದನ್ನು ನಾನು ಕಲ್ತ್ಕೊಳ್ತಾ ಇದ್ದೀನಿ. ನನಗೆ ಬರೋದಿಲ್ಲ ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟಿದ್ರೆ ನನಗೆ ಈ ಮಾತು ಇಷ್ಟು ಕೂಡ ನನಗೆ ಬರ್ತಾ ಇರಲಿಲ್ಲ ಮಾತಾಡೋದಕ್ಕೆ. ನಾವು ಎಲ್ಲವನ್ನೂ ಕೂಡ ಕಲ್ತ್ಕೋಬೇಕು. ಪ್ರತಿದಿನ ನಾವು ಧ್ಯಾನ ಮಾಡ್ತಾ ಯಾರು ಯಾವ ಸ್ಥಿತಿಯಲ್ಲಿದ್ದಾರೆ ಅವ್ರಿಗೆ ಅದೇ ರೀತಿಯೇ ನಾವು ಹೇಳಬೇಕು ಅಂದರೆ ನಾವು ಎಲ್ಲವನ್ನೂ ಕೂಡ ನಾವು ಕಲ್ತ್ಕೋಬೇಕು. ಅದಕ್ಕೆ ಪತ್ರಿಜಿಯವರು ಯಾರು ಯಾವ ಒಂದು ಸ್ಥಿತಿಯಲ್ಲಿದ್ದಾರೋ ಅವ್ರಿಗೆ ಅದೇ ರೀತಿಯೇ ಹೇಳ್ತಾ ಇರ್ತಾರೆ. ಎಲ್ಲ ಜ್ಞಾನನೂ ಕೂಡ ಅವರಲ್ಲಿದೆ, ಯಾರಿಗೆ ಯಾವ ರೀತಿ ಹೇಳಬೇಕು ಅಂತೇಳಿ. ಏನು ಕೂಡ ಗೊತ್ತಿಲ್ಲದೆ ಇರೋರಿಗೂ ಕೂಡ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡ್ತಾರೆ. ಎಲ್ಲ ಕೂಡ ಗೊತ್ತಿರೋರಿಗೂ ಕೂಡ ಅವ್ರಿಗೂ ಕೂಡ ತಿಳಿಸಿ ಹೇಳ್ತಾ ಇರ್ತಾರೆ. ಮತ್ತೆ ನಮಗೂ ಕೂಡ ಅದೇ ರೀತಿನೇ ಅವ್ರು ರೆಡಿ ಮಾಡ್ತಾರೆ. ನಾವು ಕಲಿಬೇಕು ಅಂತ ನಮಗೆ ತಪ್ಪನೆ ಇದ್ದರೆ ನಮಗೆ ರೆಡಿ ಮಾಡೇ ಮಾಡ್ತಾರೆ ಅವರು. ನಮಗೆ ಆ ಒಂದು ಸ್ಥಿತಿ ಕರ್ಕೊಂಡು ಹೋಗ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ, ಯಾವುದು ಕೂಡ ಕಲಿಯುವಾಗ ಯಾವುದು ಕೂಡ ತಪ್ಪಲ್ಲ, ಕಲಿತಾ ಇರುವಾಗ ತಪ್ಪುಗಳು ಸಹಜ ನಡೀತಾನೆ ಇರುತ್ತೆ. ಒಂದು ಮಾತ್ರ ನಾವು ಮಾಡಬಾರ್ದು, ಪ್ರಾಣಿ ಹತ್ಯೆ ಮಾಡಬಾರ್ದು, ಹಿಂಸೆ ಕೊಡಬಾರ್ದು,
ತೊಂದರೆ ಕೊಡಬಾರ್ದು. ಈ ಭೂಲೋಕದಲ್ಲಿ ಪಾಪದ ಕೆಲಸ ಅಂದರೆ ಅದು ಒಂದೇ ಮಾತ್ರ. ಮಿಕ್ಕಿದೆಲ್ಲ ಕಲಿತಾ ಇರಬೇಕು. ಕಲಿತಾ ಕಲಿತಾ ಅದನ್ನು ಆ ತಪ್ಪನ್ನು ನಾವು ಸರಿ ಮಾಡ್ಕೊಳ್ತಾ ಇರಬೇಕು. ಅದು ಒಂದೇ ಪಾಪದ ಕೆಲಸ. ಆ ಒಂದು ಕೆಲಸ ಬಿಟ್ಟು ನಾವು ಬೇರೆ ಏನೆಲ್ಲ ಮಾಡ್ತೀವೋ ಅದು ಕಲಿಯೋದಕ್ಕೋಸ್ಕರ, ಕಲಿತು ಅದನ್ನು ಆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೋಸ್ಕರ ತಪ್ಪುಗಳು ಆಗ್ತಾ ಇರತ್ತೆ, ಅದನ್ನು ಸರಿ ಮಾಡ್ಕೊಳ್ತೀವಿ. ನನಗೆ ಅವರು ಇದೇ ರೀತಿನೇ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ಯಾವಾಗಲೂ ಕೂಡ. ನಿನಗೆ ಯಾವುದು ಕೂಡ ಬರೋದಿಲ್ಲ ಅಂತ ಅನ್ಕೋಬೇಡ, ಎಲ್ಲ ಜ್ಞಾನ ಕೂಡ ನಿನ್ನ ಒಳಗಡೆ ಇದೆ, ಅದು ಹೊರಗಡೆ ತೆಗಿ. ಅದು ಹೊರಗಡೆ ತೆಗ್ದೇ ಇದ್ರೆ ಅದು ಪಾಪ. ನಿನಗೆ ಹೆಂಗೆ ಬರುತ್ತೆ ಹಂಗೆ ಹೇಳು. ಯಾವಾಗಲೂ ಕೂಡ ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಫಸ್ಟ್ಲಿಂತ್ರನೂ ಕೂಡ ನನಗೆ ಯಾವಾಗ ಧ್ಯಾನಕ್ಕೆ ಕಾಲಿಟ್ಟಿದ್ದೀನಿ ಆವಾಗ್ಲಿಂತ್ರನೂ ಕೂಡ ನನಗೆ ಇದೇ ರೀತಿಯೇ ಪ್ರೋತ್ಸಾಹ ಕೊಟ್ಟು ನನಗೆ ಮುಂದಕ್ಕೆ ಕರ್ಕೊಂಡೋಗ್ತಾ ಇದ್ದಾರೆ. ಆ ಮಹಾಶಕ್ತಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ತೇತ್ವಂ ಅಂದರೆ ಸ್ವರ್ಗ ಲೋಕದಲ್ಲಿದ್ದು, ಅಲ್ಲಿ ಉಷೆ ಅಂದರೆ ಅಲ್ಲಿ, ನೀನು ಸ್ವರ್ಗ ಲೋಕದಲ್ಲಿದ್ದು, ಭೂಕ್ತ್ವ ಅಂದರೆ ಅನುಭವಿಸಿದ ಮೇಲೆ, ಭೂಕ್ತ್ವ ಅಂದರೆ ಅನುಭವಿಸಿದ ಮೇಲೆ, ತ್ವೇತ್ವಂ ಭೂತ್ವ ಸ್ವರ್ಗಲೋಕದಲ್ಲಿ ಇದ್ದು, ತ್ವಂ ನೀನು ಅನುಭವಿಸಿದ ಮೇಲೆ, ಸ್ವರ್ಗಲೋಕಂ ವಿಶಾಲಂ ಅಲ್ಲಿ ಏನು ನಾವು ಸ್ವರ್ಗಲೋಕದಲ್ಲಿ ಆ ಲೋಕದಲ್ಲಿ ಇದ್ಕೊಂಡು ನಾವು ಆ ಒಂದು ಅನುಭವವನ್ನು ಅನುಭವಿಸ್ತೀವಿ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋದು. ಸ್ವರ್ಗಲೋಕದಲ್ಲಿ ನಾವು ಏನೆಲ್ಲ ವಿಶಾಲವಾದಂತಹ ಆ ಒಂದು ಸ್ವರ್ಗದಲ್ಲಿ ಏನಿರ್ತೀವೋ, ಕ್ಷೀಣೆ ಪುಣ್ಯ, ಇಲ್ಲಿ ಭೂಲೋಕದಲ್ಲಿ ಏನು ಪುಣ್ಯದ ಒಂದು ಕೆಲಸವನ್ನು ಮಾಡಿರ್ತೀವೋ ಆ ಪುಣ್ಯದ ಕೆಲಸದಿಂದನೇ ಸ್ವರ್ಗಕ್ಕೆ ಹೋಗಿರ್ತೀವಿ. ಕ್ಷೀಣೆ ಪುಣ್ಯ ಅಂದರೆ ಆ ಪುಣ್ಯವನ್ನು ಕಡಿಮೆ ಆದಾಗ, ಕ್ಷೀಣೆ ಕಡಿಮೆ, ಪುಣ್ಯ ಆ ಕಡಿಮೆ ಆದಾಗ, ನಾವು ಮಾಡಿದಂಥ ಪುಣ್ಯವನ್ನು ಕಡಿಮೆ ಆದಾಗ, ಮತ್ಯಲೋಕಂ ವಿಶಂತಿ ಅಂದರೆ ಮತ್ತೆ ನಾವು ಭೂಮಿಗೆ ಬರಲೇಬೇಕು, ಬಂದೇ ಬರ್ತೀವಿ. ಮೇಲೆ ಸ್ವರ್ಗಲೋಕದಲ್ಲಿ ಅಲ್ಲಿ ಸಾವು ಅನ್ನೋದಿಲ್ಲ. ಮತ್ತೆ ಲೋಕಂ ವಿಶಂತಿ ಅಂದರೆ ಇಲ್ಲಿ ಈ ಭೂಲೋಕದಲ್ಲಿ ಮಾತ್ರ ಇಲ್ಲಿ ಸಾವು ಅನ್ನೋದಿದೆ. ಮೇಲಿನ ಲೋಕ ಸ್ವರ್ಗಲೋಕದಲ್ಲಿ ಇಲ್ಲಿ ನಾವು ಏನು ಪುಣ್ಯಗಳನ್ನು ಮಾಡಿ ಮೇಲೆ ಹೋಗಿರ್ತೀವೋ ಅಲ್ಲಿ ನಮಗೆ ಸ್ವರ್ಗ ಸಿಗತ್ತೆ. ನಾವು ಪುಣ್ಯದ ಕೆಲಸ ಮಾಡಿ ಸ್ವರ್ಗಕ್ಕೆ ಹೋದ್ರೂ ಕೂಡ ಆ ಪುಣ್ಯದ ಏನು ನಾವು ಮಾಡಿರ್ತೀವಿ ಕ್ಷೀಣೆ ಪುಣ್ಯ
ಕಡಿಮೆ ಆದಾಗ, ಕ್ಷೀಣೆ ಅಂದರೆ ಕಡಿಮೆ, ಆ ಪುಣ್ಯವನ್ನು ಖಾಲಿ ಆದಾಗ ಮತ್ತೆ ಇಲ್ಲಿ ಭೂಲೋಕಕ್ಕೆ ಬರಲೇಬೇಕು. ತೇತ್ವಂ ಭುಕ್ತ್ವ ಸ್ವರ್ಗಲೋಕಂ ವಿಶಾಲಂ. ನಾವು ಎಷ್ಟೇ ಒಂದು ಸ್ವರ್ಗದಲ್ಲಿ ವಿಶಾಲವಾಗಿ ನಾವು ಎಷ್ಟೇ ದಿನ ಇದ್ರೂ ಕೂಡ ಒಂದಿನ ನಾವು ಮಾಡಿದಂಥ ಕರ್ಮಗಳನ್ನೆಲ್ಲ, ಪುಣ್ಯದ ಕರ್ಮಗಳನ್ನೆಲ್ಲ, ಪುಣ್ಯ ಫಲಗಳನ್ನೆಲ್ಲ ಖಾಲಿ ಆಗಿಬಿಡತ್ತೆ. ಅಷ್ಟು ದಿನ ಮಾತ್ರ ನಮಗೆ ಅಲ್ಲಿ ಅವಕಾಶ ಇರುತ್ತೆ. ಆಮೇಲೆ ಮತ್ತೆ ನಾವು ಇಲ್ಲೇ ಮತ್ತೆ ಲೋಕಂ ವಿಶಂತಿ, ಮತ್ತೆ ನಾವು ಭೂಮಿಗೆ ಬರಲೇಬೇಕು. ಏವಂ ತ್ರಯೀ ಧರ್ಮ ಮನುಪ್ರಪನ್ನ. ಏವಂ ಅಂದರೆ ಇದೇ ಥರನೇ ನಾವು ಬರ್ತಾನೆ ಇರ್ತೀವಿ, ಹೀಗೆ ಆಗ್ತಾ ಇರತ್ತೆ, ಇದೇ ಥರ ಆಗ್ತಾ ಇರತ್ತೆ. ಏವಂ ತ್ರಯೀ ಧರ್ಮನು ಪ್ರಪನ್ನ ಅಂದರೆ ನಾವು ಈ ಭೂಮಿ ಮೇಲೆ ಯಾಕೆ ಬರ್ತೀವಿ? ತ್ರಯೀ ಧರ್ಮನು ಪ್ರಪನ್ನ ಅಂದರೆ ಈ ಭೂಮಿ ಮೇಲೆ ಬಂದಾಗ ನಾವು 3 ಧರ್ಮಗಳನ್ನು ಇಲ್ಲಿ ಮಾಡೋದ್ರಿಂದ ನಾವು ಅದಕ್ಕೆ ಒಂದು ತಕ್ಕ ಹಾಗೆ ಪಾಪ ಪುಣ್ಯಗಳನ್ನು ನಾವು ಸಂಪಾದನೆಯನ್ನು ಮಾಡ್ಕೊಳ್ತಾ ಇರ್ತೀವಿ. ನಾವು ಸ್ವರ್ಗಲೋಕಕ್ಕೆ ನಾವು ಅಲ್ಲಿ ಹೋಗಿದ್ದೀವಿ ಅಂದರೆ ನಾವು ಇಲ್ಲಿ ಏನು ಮಾಡಿರ್ತೀವಿ? ಶರೀರದ ಜೊತೆಗೆ ನಾವು ಧರ್ಮದಿಂದ ಜೀವಿಸ್ತಾ ಇರಬೇಕು. ತ್ರಯೀ ಧರ್ಮ ಮನುಪ್ರಪನ್ನ ಅಂದರೆ 3 ಧರ್ಮದಲ್ಲಿ ಶರೀರ ಧರ್ಮ, ಪರಿವಾರ ಧರ್ಮ ಮತ್ತು ಲೋಕ ಕಲ್ಯಾಣಕ್ಕೋಸ್ಕರ ನಾವು ಕೆಲಸವನ್ನು ಮಾಡ್ತಾ ಇರಬೇಕು. ಶರೀರ ಧರ್ಮ ಅಂದರೆ ನಮ್ಮ ಶರೀರವನ್ನು ನಾವು ಯಾವಾಗಲೂ ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕು. ಬೇಡದೇ ಇರುವಂಥ ಅದಕ್ಕೆ ಆಹಾರವನ್ನು ನಾವು ಕೊಡಬಾರ್ದು. ಶರೀರಕ್ಕೆ ನಾವು ತೊಂದರೆ ಆಗುವಂಥ ಕೆಲಸವನ್ನು ನಾವು ಮಾಡಬಾರ್ದು. ಶರೀರಕ್ಕೆ ನಾವು ಸರಿಯಾಗಿ ನೋಡ್ಕೊಳ್ಳೋದೇ ನಮ್ಮ ಧರ್ಮ. ನಾವು ಕುಡಿತಾ ಇದ್ದರೆ, ಆಲ್ಕೋಹಾಲ್ ತಗೊಳ್ತಾ ಇದ್ದರೆ, ಶರೀರಕ್ಕೆ ಚಿಕನ್ ಮಟನ್ ತಿಂತಾ ಇದ್ದರೆ, ಪ್ರಾಣಿಗಳನ್ನು ಹತ್ಯೆ ಮಾಡಿ ನಮ್ಮ ಸ್ವಾರ್ಥಕ್ಕೋಸ್ಕರ, ನಾಲಿಗೆಗೆ ರುಚಿಗೋಸ್ಕರ ನಾವು ಆಹಾರವನ್ನು ನಾವು ತಗೊಳ್ತಾ ಇದ್ದರೆ ಅದು ಧರ್ಮ ಅಲ್ಲ. ಅದು ನಾವು ಶರೀರದ ಜೊತೆಗೆ ನಾವು ಧರ್ಮವಾಗಿ ಇಲ್ಲ, ಅಧರ್ಮದಿಂದ ನಾವು ನಡ್ಕೊಳ್ತಾ ಇದ್ದೀವಿ. ನಾವು ಶರೀರದ ಜೊತೆಗೆ ನಾವು ಧರ್ಮವಾಗಿ ನಡ್ಕೋಬೇಕು. ಮತ್ತು ನಮ್ಮ ಪರಿವಾರ ಧರ್ಮ, ಪರಿವಾರದಲ್ಲಿ ಇದ್ದೀವಿ, ನಾವು ಒಂದು ಕುಟುಂಬದಲ್ಲಿ ನಾವು ಜನ್ಮವನ್ನು ತಗೊಂಡಿದ್ದೀವಿ. ಮಕ್ಕಳಿಗೆ ಜನ್ಮ ಕೊಟ್ಟು ಬೇರೆ ಎಲ್ಲೋ ಬಿಟ್ಟು ಕೆಲಸಕ್ಕೆ ಹೋಗೋದಲ್ಲ, ಅದು ತಾಯಿ ಧರ್ಮ ಅಲ್ಲ. ಮಗುನ ನಾವು ಜನ್ಮ ಕೊಟ್ಟಿದ ಮೇಲೆ ಆ ಮಗುನ ನಾವು ನೋಡ್ಕೋಬೇಕು. ಮಗು ಕೂಡ ದೊಡ್ಡದಾಗ ಆಗಿ ಬೆಳೆದ ಮೇಲೆ ತಂದೆ ತಾಯಿಗೆ ವೃದ್ಧಾಶ್ರಮಕ್ಕೆ ಕಳಿಸೋದಲ್ಲ. ಆ ಮಗು ಬೆಳೆದ ಮೇಲೆ ತಂದೆ ತಾಯಿಗೂ ಕೂಡ ನೋಡ್ಕೋಬೇಕು. ಅದೇ ಧರ್ಮ. ಇದು ಪರಿವಾರ ಧರ್ಮ. ಒಂದು ಕುಟುಂಬದಲ್ಲಿ ನಾವು ಏನು ಜನ್ಮವನ್ನು ತಗೊಂಡಿದ್ದೀವಿ, ಆ ಜನ್ಮ ಪರಿವಾರದಲ್ಲಿ ಅವ್ರಿಗೆ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು.
ಅದಕ್ಕೆ ದೊಡ್ಡವ್ರಿಗೆ ಏನೋ ಒಂದು ಸೇವೆಯನ್ನು ಮಾಡಿರ್ತೀವಿ, ಅದ್ರ ಫಲ ನಮಗೆ ಸಿಕ್ಕೇ ಸಿಗತ್ತೆ ಅಂತೇಳಿ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ. ನನ್ನ ಅನುಭವ ಮುಖಾಂತರನೇ ನಿಮ್ಗೆ ಹೇಳಿದ್ದೀನಿ. ಅದರ ಒಂದು ಪುಣ್ಯದ ಫಲನೇ ನನಗೆ ಸಿಗ್ತಾ ಇದೆ ಅಂಥೇಳಿ. ಮತ್ತು ಲೋಕ ಕಲ್ಯಾಣಕ್ಕೋಸ್ಕರ ನಾವೊಂದು ಏನು ಕೆಲಸ ಮಾಡ್ತಾ ಇದ್ದೀವಿ, ಅದು ಆ ಧರ್ಮದಲ್ಲಿನೂ ಕೂಡ ಕೇವಲ ನನ್ನ ಶರೀರ, ನನ್ನ ಕುಟುಂಬ ಅಷ್ಟೇ ಅಲ್ಲ, ಲೋಕ ಕಲ್ಯಾಣಕ್ಕೋಸ್ಕರನೂ ಕೂಡ ನಾವು ಒಳ್ಳೆಯ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ, ಒಳ್ಳೆಯದನ್ನು ನಾವು ಮಾಡ್ತಾ ಇರ್ತೀವಿ. ಅಂಥವ್ರಿಗೆ ಈ ಮೂರು ಕೂಡ ಪಾಲಿಸಿದವ್ರಿಗೆ ತ್ರಯ ಧರ್ಮ ಮನುಪ್ರಪನ್ನ ಅಂದರೆ ಈ ಮೂರು ಧರ್ಮವನ್ನು ಕೂಡ ನಾವು ಯಾವಾಗ ಸರಿಯಾಗಿ ಮಾಡ್ತೀವೋ ಆಗ ಸ್ವರ್ಗಲೋಕಕ್ಕೆ ಅಂಥವರು ಹೋಗ್ತಾ ಇರ್ತಾರೆ. ಶರೀರವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ, ಪರಿವಾರದತೆಯನ್ನು ಕೂಡ ಧರ್ಮವಾಗಿ ನಡ್ಕೊಳ್ತಾ ಇರ್ತಾರೆ, ಒಳ್ಳೆ ಕೆಲಸವನ್ನು ಮಾಡ್ತಾ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಗತಾಗತಂ ಕಾಮ ಲಭವಂತೆ ಅಂಥೇಳಿ, ಗತಾಗತಂ ಕಾಮ ಲಭಂತೆ. ಹೀಗೆ ಗತಾಗತಂ ನಾವು ಬರೋದು ಹೋಗೋದು ಹೀಗೆ ನಾವು ಮಾಡ್ತಾನೆ ಇರ್ತೀವಿ. ಸ್ವರ್ಗಲೋಕದಲ್ಲಿ ನಾವು ಇರ್ತೀವಿ, ಮತ್ತೆ ಬರ್ತೀವಿ. ಕ್ಷೀಣೆ ಪುಣ್ಯ ಅಂದರೆ ಕಡಿಮೆ ಆದಾಗ, ಪುಣ್ಯವನ್ನು ಖಾಲಿ ಆದಾಗ ಮತ್ತೆ ನಾವು ಬರ್ತೀವಿ. ಗತಾಗತಂ ಹೀಗೆ ನಾವು ಮಾಡ್ತಾನೆ ಇರ್ತೀವಿ, ಬರೋದು ಹೋಗೋದು, ಶರೀರವನ್ನು ತಗೊಳ್ಳೋದು. ಮತ್ತು ಇಲ್ಲಿ ಶರೀರಕ್ಕೆ ತಗೊಂಡು ಏನು ಬಂದಿರ್ತೀವೋ ಇಲ್ಲಿ ಸಾವು ಅನ್ನೋದಿದೆ, ಇಲ್ಲಿ ಸಾವು ಇರತ್ತೆ, ಶರೀರ ಬಿಡಬೇಕಾಗತ್ತೆ. ಆ ಶರೀರ ಇರುವಾಗಲೂ ಕೂಡ ನಾವು ಪುಣ್ಯದ ಕೆಲಸವನ್ನು ನಾವು ಮಾಡಿದ್ರೇ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಸ್ವರ್ಗಲೋಕದಲ್ಲಿ ಕ್ಷೀಣೆ ಅಂದರೆ ಕಡಿಮೆ ಆದಮೇಲೆ ಮತ್ತೆ ನಾವು ಬರ್ತೀವಿ. ಗತಾಗತ ಹೀಗೆ ನಾವು ಎಷ್ಟೋ ಸತೆ ಬಂದು ಹೋಗಿ ಮಾಡಿದ ಮೇಲೆ ಕಾಮಾಲಭಂತೆ, ಆಗ ನಾವು ಬುದ್ಧರಾಗ್ಯ ಹಾಗೆ ನಾವು ಆಗ್ತೀವಿ. ಒಂದು ಜೀಸಸರಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ನನಗೆ ಅನುಭವ ಆಗಿರೋದ್ರಿಂದ ನಮ್ಮ ಗುರುಗಳು ಪತ್ರಿಜಿಯವರು ನನಗೆ ಈ ಜ್ಞಾನ ನಿನಗಿದೆ, ಆ ಶ್ಲೋಕದ ಅರ್ಥ ನಿನಗೆ ಬಂದ್ರೂ ಕೂಡ ಬರದೇ ಇದ್ರೂ ಕೂಡ ಅದು ಹೇಗೆ ಬರುತ್ತೆ ನೀನು ಹಾಗೇನೆ ಹೇಳು, ನೀನು ಹೇಳೋದ್ರಿಂದ ಕಲ್ತ್ಕೊಳ್ತೀಯ. ನೀನು ಮುಂದೆ ಹೋಗ್ಬೇಕಂದ್ರೆ ನೀನು ಹೇಳಲೇಬೇಕು. ನಿನಗೆ ಗೊತ್ತಿರೋದು ವಿಷಯ ಹೇಳಿಲ್ಲ ಅಂದರೆ ಮತ್ತೆ ಅದು ನಿನಗೆ ಅದು ಪಾಪ. ಏನು ಗೊತ್ತಿದೆ ಅದನ್ನೇ ಹೇಳು. ನೋಡಿ ಎಷ್ಟೊಂದು ನನಗೆ ಈ ರೀತಿ, ನನಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವರು ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ನನಗೆ ಈ ಶ್ಲೋಕ ಹೇಳೋಕ್ಕೆ ಬರೋದಿಲ್ಲ, ಮತ್ತೆ ಅದು ಬರ್ಕೊಂಡು ಒಂದು 2-3 ಸತಿ ಅಭ್ಯಾಸ ಮಾಡಿದೆ, ಇದು ಹೇಳಬೇಕಲ್ವಾ ಅಂಥೇಳಿ. ಆದರೆ ಆ ಶ್ಲೋಕದ ಅನುಭವ ಒಂದು ಆಗಿದೆ ನನಗೆ. ಆದರೆ ಆ ಶ್ಲೋಕವನ್ನು ಓದಿ ಅದರ ಒಂದು ಅರ್ಥ ಹೇಳೋದಕ್ಕೆ ಬರೋದಿಲ್ಲ. ಅನುಭವ ಮುಖಾಂತರ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಭಗವದ್ಗೀತೆಯಲ್ಲಿ ತುಂಬ ಒಂದು ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರೋರು ಏನಾದರೂ ತಪ್ಪಾಗಿದ್ದರೆ ನಾನು ಕ್ಷಮೆಯನ್ನೇ ಕೇಳ್ತೀನಿ. ಯಾಕೆಂದರೆ ಇಲ್ಲಿ ತಪ್ಪು ಅನ್ನೋದಿಲ್ಲ,
ತಪ್ಪು ಅನ್ನೋದು ಇಲ್ವೇ ಇಲ್ಲ. ಕಲಿತಾ ಇದ್ದೀನಿ, ನಾನು ಕಲಿತಾ ಇದ್ದೀನಿ, ನಾನು ಸರಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಆದರೆ ನಾನು ಕಲಿಯುವಾಗ ತಪ್ಪುಗಳನ್ನು ಎಲ್ಲಿ ತಪ್ಪುಗಳನ್ನು ಆಗ್ತಾ ಇರುತ್ತೋ ಮೊದಲು ನನಗೆ ಭಯ ಆಗ್ತಾ ಇತ್ತು. ನಾನು ಕನ್ನಡದಲ್ಲಿ ಮಾತಾಡುವಾಗ ನಾನು ಭಯ ಪಡ್ತಾ ಇದ್ದೆ, ನಾನು ಎಲ್ಲಿ ತಪ್ಪು ಪದಗಳನ್ನು ಹೇಳ್ತೀನೋ ಏನೋ ಅಂತೇಳಿ. ಅದನ್ನು ನಾನು ಹೇಳ್ತಾನೆ ನಾನು ಸರಿ ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಅದು ಭಯ ಹೋಯಿತು. ನಾನು ಹೇಳೋದ್ರಿಂದನೇ ಇಲ್ಲಿ ನಾನು ಸರಿ ಮಾಡ್ಕೊಳ್ತಾ ಇದ್ದೀನಿ ಅಂಥೇಳಿ. ಇವಾಗ ನನ್ನ ಒಳಗಡೆಲಿಂದ ಏನು ಬರುತ್ತೆ ಅದು ನಾನು ಮಾಡ್ತಾ ಇರ್ತೀನಿ, ನಾನು ಕಲಿತಾ ಇರ್ತೀನಿ. ನಾನು ಮಾಡ್ತಾ ಇದ್ದೀನಿ ಅಂದರೆ ನಾನು ಎಲ್ಲವೂ ಕೂಡ ಸರಿಯಾಗೇ ಹೇಳ್ತಾ ಇದ್ದೀನಿ, ಎಲ್ಲ ಕೂಡ ನಾನು ಸರಿಯಾಗೇ ಮಾಡ್ತಾ ಇದ್ದೀನಿ ಅಂತಲ್ಲ. ನಾನು ಮಾಡ್ತಾನೆ ನಾನು ಕಲಿತಾ ಇದ್ದೀನಿ, ನನ್ನ ತಪ್ಪನ್ನು ನಾನು ಸರಿ ಮಾಡ್ಕೊಳ್ತಾ ಇರ್ತೀನಿ. ನೋಡಿ, ಈ ಒಂದು ಶ್ಲೋಕದಲ್ಲಿ ಎಷ್ಟೊಂದು ಅರ್ಥ ಇದೆ. ತೇತ್ವಂ ಭೂತ್ವ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮಸ್ತ್ಯ ಲೋಕಂ ವಿಶಂತಿ ಏವಂ ತ್ರೈಧರ್ಮ ನು ಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ನಾವು ಸ್ವರ್ಗಲೋಕದಲ್ಲಿ ಹೋಗಿ ಎಷ್ಟು ನಾವು ಪುಣ್ಯ ಕೆಲಸವನ್ನು ಮಾಡಿರ್ತೀವೋ ಆ ಸ್ವರ್ಗಲೋಕದಲ್ಲಿ ಇದ್ದು ಅಲ್ಲಿ ಒಂದು ಸ್ವರ್ಗದ ಒಂದು ಅನುಭವವನ್ನು ಪಡ್ಕೊಂಡು ಮತ್ತೆ ಅದು ಕಡಿಮೆ ಆದಮೇಲೆ ಮತ್ತೆ ನಾವು ಭೂಮಿಗೆ ಬರಲೇಬೇಕು, ಬಂದೇ ಬರ್ತೀವಿ. ನೋಡಿ, ನಾವು ಹೀಗೆ ಎಷ್ಟೋ ಜನ್ಮಗಳನ್ನು ನಾವು ತಗೊಳ್ತಾನೆ ಇದ್ದೀವಿ. ಮತ್ತು ಈ ಒಂದು ಶ್ಲೋಕದಲ್ಲಿ ನಾವು ಶರೀರದ ಜೊತೆಗೆ ಹೇಗಿದ್ದೀವಿ, ನಮ್ಮ ಕುಟುಂಬದಲ್ಲಿ ನಮ್ಮ ಪರಿವಾರದ ಜೊತೆಗೆ ನಾವು ಹೇಗಿದ್ದೀವಿ. ನಮಗೆ ಸ್ವರ್ಗ ಸಿಗಬೇಕು, ಸತ್ತ ಮೇಲೆ ಎಲ್ಲರೂ ಕೂಡ ಸ್ವರ್ಗವನ್ನು ಬಯಸ್ತಾರೆ. ಸ್ವರ್ಗಕ್ಕೆ ನಾನು ಸೇರಬೇಕು ಅಂತೇಳಿ. ಸ್ವರ್ಗಕ್ಕೆ ಸೇರಬೇಕಂದ್ರೆ ಈ 3 ಕೆಲಸಗಳು ಕೂಡ ನಾವು ಇಲ್ಲಿ ಸರಿಯಾಗಿ ಮಾಡಿರಬೇಕು. ಶರೀರದ ಜೊತೆಗೆ ನಾವು ಧರ್ಮದಿಂದ ಇರಬೇಕು, ನಮ್ಮ ಕುಟುಂಬ ನಮ್ಮ ಪರಿವಾರದ ಜೊತೆಗೆ ಮತ್ತು ಒಳ್ಳೆ ಕೆಲಸವನ್ನು ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಲೋಕದಲ್ಲಿನೂ ಕೂಡ ನಾವು ಒಳ್ಳೆಯದನ್ನೇ ಮಾಡಬೇಕು, ಬೇರೆಯವ್ರಿಗೂ ಕೂಡ ನಾವು ಒಳ್ಳೆಯದನ್ನೇ ಮಾಡಬೇಕು. ಈ 3 ಇದ್ದರೆ ನಾವು ಸ್ವರ್ಗಕ್ಕೆ ಆರಾಮಾಗಿ ಹೋಗ್ತೀವಿ. ಸ್ವರ್ಗವನ್ನು ಬಯಸಿದವರು, ಸ್ವರ್ಗದಲ್ಲಿ ಬಯಸಿದವ್ರನ್ನೂ ಕೂಡ ಮತ್ತೆ ವಾಪಸ್ ಬರಬೇಕು. ಆದರೆ ಈ 3 ಕೂಡ ಮಾಡಿದ್ರೇ ಸ್ವರ್ಗಕ್ಕೆ ಹೋಗೋದು. ಯಾರು ಆತ್ಮಜ್ಞಾನವನ್ನು ಪಡ್ಕೊಂಡಿರ್ತಾರೋ, ಆತ್ಮದ ಒಂದು ಜ್ಞಾನದಿಂದ ಈ ಶರೀರದಲ್ಲೇ ಇದ್ಕೊಂಡು ಶರೀರದ ಜೊತೆಗೆ ಪರಿವಾರದ ಜೊತೆಗೆ ಲೋಕ ಕಲ್ಯಾಣ, ಎಲ್ರಿಗೂ ಕೂಡ ಧ್ಯಾನ, ಬುದ್ಧರ ಹಾಗೆ ಕಾಮ ಕಾಮಲವಂತೆ ಅಂದರೆ ಇದನ್ನು ಸ್ವರ್ಗ ಲೋಕಕ್ಕೆ ಅಲ್ಲಿದ್ದು ಅಲ್ಲೇನೆ ನಮಗಿಷ್ಟವಾದಾಗ ನಮ್ಮ ಒಂದು ಸ್ವತಂತ್ರದಿಂದ ಯಾವಾಗಲೂ ಕೂಡ
ಖಾಲಿ ಆಗಬಾರ್ದು. ನಾವು ಮಾಡಿದಂಥ ಪುಣ್ಯ ನಾವು ಮಾಡ್ತಾನೆ ಇರಬೇಕು ಅಂದರೆ ನಾವು ಧ್ಯಾನ ಪ್ರಚಾರ ಮಾಡ್ತಾ ಇರಬೇಕು. ಆಗ ನಮ್ಮಿಷ್ಟ. ನಾವು ಈ ಶರೀರದಲ್ಲಿ ಇದ್ಕೊಂಡಾಗ್ಲೇ ನಾವು ಎಲ್ಲ ಕೆಲಸವನ್ನು ಕೂಡ, ಅಲ್ಲಿ ಕೆಲಸ ಇಲ್ಲಿ ಕೆಲಸ, ಎರಡೂ ಕೆಲಸವನ್ನು ಕೂಡ ನಾವು ಮಾಡೋದನ್ನು ಕಲ್ತ್ಕೋಬೇಕು. ನಾವು ಇಲ್ಲಿದ್ದು ಅಲ್ಲಿಯವರಾಗಿ, ಅಲ್ಲಿದ್ದು ಇಲ್ಲಿಯವರಾಗಿನೂ ಕೂಡ ನಾವು ಜೀವಿಸ್ತಾ ಇರಬೇಕು. ಅಲ್ಲಿನೂ ನಾನೇ, ಇಲ್ಲಿನೂ ನಾನೇ. ಇಲ್ಲಿದ್ದು ಅಲ್ಲಿಯವರಾಗಿ ನಾನು ಜೀವಿಸ್ಬೇಕು, ಅಲ್ಲಿದ್ದು ನಾನು ಇಲ್ಲಿಯವರಾಗಿ ಜೀವಿಸ್ಬೇಕು. ಈ ಒಂದು ಅನುಭವ ಪಡ್ಕೊಂಡ್ಮೇಲೆ ಅಂಥ ಒಂದು ಮಹಾದಾನಂದ, ಆ ಒಂದು ರುಚಿ ನಮಗೆ ಒಂದು ಸತಿ ಗೊತ್ತಾದರೆ ಸಾಕು. ನಾವು ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡ್ತಾನೆ ಇರ್ತೀವಿ, ತಿಳ್ಕೊಳ್ತಾನೆ ಇರ್ತೀನಿ. ಏನು ಮಾಡೋದ್ರೂ ಕೂಡ ಅದು ನಾವು ಓಕೆ ಅಂಥೇಳಿ ಮುಂದೆ ಹೋಗ್ತಾನೆ ಇರ್ತೀವಿ. ನೋಡಿ, ಇವಾಗ ನನಗಿದು ಶ್ಲೋಕ ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲ, ಏನೂ ಕೂಡ ಗೊತ್ತಿಲ್ಲ, ಆದರೆ ಅನುಭವ ಪಡ್ಕೊಂಡಿದ್ದೆ. ನಾನು ಪತ್ರಿ ಸರ್ ಅವರಿಗೆ ಡೈರೆಕ್ಟಾಗಿಯೇ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಬಂದಾಗ, ಸರ್ ನನಗೇನು ಕೂಡ ಅರ್ಥ ಆಗ್ತಾ ಇಲ್ಲ ಸರ್ ಅಂತ ಕೇಳಿದಾಗ, ನಿನಗೆ ಅರ್ಥ ಆಗೋದು ಅವಶ್ಯಕತೆನೇ ಬೇಡ, ನಿನಗೇನು ಅರ್ಥ ಆಗೋದು ಬೇಡ, ನೀ ಸುಮ್ಮನೆ ಧ್ಯಾನ ಮಾಡು ಅಂತೇಳಿ ಅವ್ರು ನನಗೆ ಅಷ್ಟೇ ಹೇಳಿದ್ರು. ನನಗೆ ಓದೋದಕ್ಕೆ ಬರೋದಿಲ್ಲ ಸರ್, ನೀವು ನೋಡಿದರೆ ನಿಮ್ಮ ಅನುಭವಗಳನ್ನು ಬರೀ ಅಂತ ಹೇಳ್ತೀರಾ, ನನಗೆ ಆ ಜ್ಞಾನನೇ ಇಲ್ವೇ ಅಂತ ಹೇಳಿದಾಗ, ನಿನ್ನ ಅದರ ಒಂದು ಅವಶ್ಯಕತೆನೇ ಇಲ್ಲ. ಆವಾಗಲೂ ಕೂಡ ಅದೇ ಹೇಳಿದ್ರು ಅವರು. ನೀನು ಕಲ್ತ್ಕೊಳ್ಳೇಬೇಕು ಅಂಥೇಳಿ ನನಗೆ ಯಾವುದು ಕೂಡ ಅಲ್ಲಿ ಅವರು ಆಜ್ಞೆ ಮಾಡಲಿಲ್ಲ. ನೀನು ಕಲ್ತ್ಕೊಳ್ಳೇಬೇಕು, ಹೆಂಗೆ ಕಲ್ತ್ಕೊಳ್ಳೋದಿಲ್ಲ ಅಂಥೇಳಿ ನನಗೆ ಯಾವತ್ತೂ ಕೂಡ ಹೇಳಿಲ್ಲ. ನೀನು ಹೇಗಿದ್ದೀಯಾ ಹಾಗೆ ಇರು, ನೀನು ಹೇಗಿದೆಯಾ ಹಾಗೆ ಸರಿಯಾಗಿದೆಯಾ, ನೀನು ಹಾಗೆ ಇರು ಅಂತೇಳಿನೇ ನನಗೆ ಈಗೇನೆ ಪ್ರೋತ್ಸಾಹ ಕೊಟ್ಟರು.
ಧ್ಯಾನ ಮಾತ್ರ ಹೆಚ್ಚು ಹೆಚ್ಚು ಮಾಡು, ಅದು ಒಂದೇ ನನಗೆ ಹೇಳ್ತಾ ಇದ್ರು ಅವರು. ನಾನು ಎದುರುಗಡೆನೂ ಕೂಡ ಅದು ಒಂದೇ ಹೇಳಿದ್ದಾರೆ, ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ್ನೂ ಕೂಡ ಅದು ಒಂದೇ ನನಗೆ ಹೇಳ್ತಾ ಇದ್ರು. ಆಗ ಏನು ಕೂಡ ಸ್ವಲ್ಪ ಕೂಡ ಅರ್ಥ ಆಗದೆ ಇರೋದು ಇವಾಗ ನಾನು ಸ್ವಲ್ಪವಾಗಿ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ. ಆ ಸ್ವಲ್ಪ ಅರ್ಥ ಮಾಡ್ಕೊಂಡಿರೋದ್ರಿಂದನೇ ನಾನು ಅಲ್ಲಿನೂ ಕೂಡ ಇಲ್ಲಿನೂ ಕೂಡ ಇದ್ದು ಎರಡು ಕಡೆನೂ ಕೂಡ ನಾನು ಮಾಡ್ತಾ ಇದ್ದೀನಿ ಕೆಲಸ. ನನಗೆ ಗೊತ್ತಾಗಿರೋದೆಷ್ಟು ಇಷ್ಟು ನೋಡಿ, ಎಷ್ಟೊಂದು ಅದ್ಭುತವಾದಂಥ ಈ ಪ್ರಪಂಚವನ್ನು ಸೃಷ್ಟಿ ಆಗಿದೆ. ನಮ್ಮ ಕರ್ತವ್ಯ ದೈವಮಾನಿಕಂ ಅಂದರೆ ನಮ್ಮ ಕರ್ತವ್ಯವನ್ನು ನಾವು ದೈವತ್ವದಿಂದ ನಮ್ಮ ಕರ್ತವ್ಯವನ್ನು ಮಾಡ್ತಾ ಇರಬೇಕು. ಅದೇ ಲೋಕ ಕಲ್ಯಾಣಕ್ಕೋಸ್ಕರ, ವಿಶ್ವಶಾಂತಿಗೋಸ್ಕರ, ಆತ್ಮ ಒಂದು ಉತ್ತಮೋತ್ತಮ ಒಂದು ಸ್ಥಿತಿಗೆ ನಾವು ಯಾವಾಗ ಹೋಗ್ತೀವೋ ನಮ್ಮ ಕರ್ತವ್ಯ ಯಾವ ರೀತಿ ಇರುತ್ತೆ ಅಂದರೆ ಒಂದು ದೈವದಿಂದ ಕೂಡಿರುತ್ತೆ. ಲೋಕ ಕಲ್ಯಾಣಕ್ಕೋಸ್ಕರ, ವಿಶ್ವಶಾಂತಿಗೋಸ್ಕರ ಯಾರು ಅಂತ ಒಂದು ದೈವದ ಒಂದು ಕೆಲಸವನ್ನು ಕರ್ತವ್ಯವನ್ನು ಮಾಡ್ತಾ ಇರ್ತಾರೋ ಅಂಥವರೇ ಪಿರಮಿಡ್ ಮಾಸ್ಟರ್ಸ್. ನನಗೆ ಇಂಥ ಒಂದು ದೈವದ ಒಂದು ಕೆಲಸ ಮಾಡಬೇಕು ಅಂತೇಳಿ ನನಗೇನಾದರೂ ಗೊತ್ತಿತ್ತ? ಕಿಂಗ್ ಚಿತ್ತು ಕೂಡ ನನಗೆ ಗೊತ್ತಿಲ್ಲ, ಅದ್ರ ಹೆಸರೇ ಗೊತ್ತಿಲ್ಲ ನನಗೆ. ಧ್ಯಾನಕ್ಕೆ ಬಂದಾಗ ಧ್ಯಾನಕ್ಕೆ ಮೊದಲು ಕೂಡ ಏನು ಕೂಡ ಗೊತ್ತಿಲ್ಲ. ಈ ಆಧ್ಯಾತ್ಮಿಕ ಹೆಸರೇ ನಾನು ಕೇಳಿಲ್ಲ. ಆಧ್ಯಾತ್ಮಿಕ ಅಂದರೆ ಆತ್ಮದ ಬಗ್ಗೆ ತಿಳ್ಕೊಳ್ಳೋದು ಅಂತೇಳಿ ಈ ಹೆಸರು, ಈ ಪದಾನೇ ನನಗೆ ಗೊತ್ತಿಲ್ಲ. ಧ್ಯಾನಕ್ಕೆ ಬಂದಮೇಲೆ ನನ್ನ ಉಸಿರು ಎಂಬ ಗುರುವಿನ ಜೊತೆಗೆ ನಾನಿದ್ದು ಎಷ್ಟೋ ಮಾಸ್ಟರ್ಗಳಿಂದ ನಾನು ಕಲಿತಾನೇ ಇದ್ದೀನಿ. ಇದಕ್ಕೆಲ್ಲ ಯಾರು ಕೊಡ್ತಾ ಇದ್ದಾರೆ ಪ್ರೋತ್ಸಾಹ? ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು. ಪ್ರತಿಯೊಂದು ಕೂಡ ನನಗೆ ಬರ್ತಾ ಇಲ್ಲ ಅಂದರೆ ಬೇಡವಾ, ನಿನಗೆ ಯಾವುದು ಬರೋದಿಲ್ಲ ಅದು ಬೇಡ, ನಿನಗೆ ಇವಾಗ ಏನಿದೆ ಅದನ್ನು ನೀನು ಕಲ್ತ್ಕೊ. ನೀನು ಹೇಗಿದೆಯಾ ಅದು ಸರಿಯಾಗಿಯೇ ಇದೆಯಾ, ನೀನು ಹಾಗೇ ಇರು, ಧ್ಯಾನ ಮಾಡು ಅಷ್ಟೇ ಹೇಳೋದವರು. ನೀನು ಹಾಗೇ ಇರು, ಧ್ಯಾನ ಮಾಡು ಅಷ್ಟೇ. ನೋಡಿ, ಮೊದಲು ಚಿಕನ್ ಮಟನನ್ನು ತಿಂತಾ ಇರೋಳು ನಾನು ಯಾಕೆ ಎಲ್ರಿಗೂ ಕೂಡ ಶಾಕಾಹಾರಿಗಳಾಗಿ ಅಂತೇಳಿ ಯಾಕೆ ಹೇಳ್ತಾ ಇದ್ದೀನಿ? ದೇವರ ರಾಜ್ಯಕ್ಕೆ ನಾವು ಸೇರ್ಕೋಬೇಕಂದ್ರೆ ನಾವು ಶಾಕಾಹಾರಿಗಳಾಗಬೇಕು. ನಮಗೆ ಸ್ವರ್ಗ ಸಿಗಬೇಕಂದ್ರೆ ನಾವು ಫಸ್ಟ್ ಶಾಕಾಹಾರಿಗಳಾಗಬೇಕು. ನನಗೆ ಫಸ್ಟ್ ಬದಲಾವಣೆ ಆಗಿರೋದೇ ಧ್ಯಾನದಲ್ಲೇ. ಅದನ್ನೇ
ಬೇಡ ನಮಗೆ ಸ್ವರ್ಗ ಬೇಡ, ನರಕನೇ ಬೇಕು, ನಾವು ನರಕದಲ್ಲೇನೆ ನಾವು ಜೀವಿಸ್ತೀವಿ ಅಂದರೆ ತಿನ್ನಬೇಕು ಅಷ್ಟೇ. ಅವ್ರು ತಿಂತಾ ಇರ್ತಾರೆ, ಬಿಡೋದಿಲ್ಲ. ಹೇಗೆ ಈ ಪ್ರಾಣಿಗಳಿಗೆ ನಾವು ತೊಂದರೆಯನ್ನು ಕೊಟ್ಟಿದ್ದೀವೋ, ಬೇರೆಯವ್ರಿಗೂ ಕೂಡ ನಾವು ತೊಂದರೆಯನ್ನು ಕೊಟ್ಟಿದ್ದೀವೋ, ಅದೇ ನರಕ. ಅಲ್ಲಿ ನಾವು ಅನುಭವಿಸ್ತೀವಿ. ಇಲ್ಲಿ ಪಾಪ ಕೆಲಸವನ್ನ ಮಾಡಿ ನಮಗೆ ಸ್ವರ್ಗ ಬೇಕಂದ್ರೆ ನಮಗೆ ಸಿಗೋದಿಲ್ಲ. ನಾನು ಈ ಒಂದು ಹಿಂಸೆ ಮಾಡೋದನ್ನ ಬಿಟ್ಟು ಶುದ್ಧ ಸಾತ್ವಿಕ ಆಹಾರವನ್ನು ತಗೊಳ್ತಾ ಇರೋದ್ರಿಂದನೇ ನಾನು ದೇವರ ರಾಜ್ಯಕ್ಕೆ ಪ್ರವೇಶ ಆದಾಗ್ಲೇ ನನಗೆ ಇದೆಲ್ಲ ಕಲಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಾನು ದೇವರ ರಾಜ್ಯಕ್ಕೆ ನಾನು ಸೇರ್ಕೊಂಡಿಲ್ಲ ಅಂದರೆ, ನಾನು ಅಲ್ಲೇ ಹೋಗಿ ಏನು ಕೂಡ ಕಲ್ತ್ಕೊಳ್ಳಿಲ್ಲ ಅಂದರೆ ನನಗಿದು ಏನು ಕೂಡ ಕಲ್ತ್ಕೊಳ್ತಾ ಇರಲಿಲ್ಲ. ಈ ಸ್ವರ್ಗ ನರಕ ಅನ್ನೋದು ಯಾವುದು ಕೂಡ ಜ್ಞಾನ ನನಗೆ ಇರ್ತಾ ಇರಲಿಲ್ಲ. ಫಸ್ಟ್ ನನಗೆ ಕರ್ಕೊಂಡೋಗಿರೋದು, ಅವ್ರ ಜೊತೆಗೆ ಹೋಗಿರೋದೇ ನಾನು ಸತ್ಯಲೋಕಕ್ಕೆ. ಅವರು ಹೇಳೋ ಮಾತು ಯಾವುದು ಕೂಡ ನನಗೆ ಏನು ಕೂಡ ಅರ್ಥನೇ ಆಗ್ತಾ ಇರಲಿಲ್ಲ. ನಾನು ಎಲ್ಲಿಗೆ ಹೋಗಿದ್ದೀನಿ, ಏನು ನೋಡ್ತಾ ಇದ್ದೀನಿ ನೋಡಿ. ಇದು ಇದ್ದಾಗಲೇ ನಾನು ಅಭ್ಯಾಸ ಮಾಡಿದ್ದೀನಿ. ಎಷ್ಟೋ ವರ್ಷಗಳಿಂದ ನನಗೆ ಇವಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ. ಮತ್ತು ನಾವು ಶರೀರದಲ್ಲಿ ಇದ್ದಾಗಲೇ ಇದನ್ನೆಲ್ಲ ನಾವು ಅಭ್ಯಾಸ ಮಾಡಬೇಕು. ಶರೀರ ಬಿಟ್ಟ ಮೇಲೆ ಯಾವುದು ಕೂಡ ನಮಗೆ ಏನು ಕೂಡ ಆಗೋದಿಲ್ಲ, ಏನು ಕೂಡ ನಾವು ನೋಡೋದಿಲ್ಲ, ಕಲ್ತ್ಕೊಳ್ಳೋದಿಲ್ಲ. ಕಲಿಯೋದಕ್ಕೋಸ್ಕರ ಮತ್ತೆ ನಾವು ಈ ಭೂಮಿಗೆ ಬರಬೇಕು. ನಾವು ಆತ್ಮಜ್ಞಾನವನ್ನು ನಾವು ಪಡ್ಕೋಬೇಕು. ಆತ್ಮಜ್ಞಾನಿಗಳಾಗಬೇಕು ಅಂದರೆ ನಾವು ಸ್ವರ್ಗದಲ್ಲಿರೋದೆಲ್ಲವನ್ನು ಕೂಡ ನೋಡಿ ಅಲ್ಲಿ ಕಲಿಬೇಕು. ಅಲ್ಲಿ ಕಲಿಯೋದೇನಿದೆ, ಎಷ್ಟೋ ಲೋಕಗಳಿದೆ. ಆ ಲೋಕಗಳನ್ನೆಲ್ಲ ಸುತ್ತಕೊಂಡು ಮತ್ತೆ ನಾವು ನೋಡಿಕೊಂಡು ಮತ್ತೆ ಅಲ್ಲಿದು ಜ್ಞಾನವನ್ನು ತಗೊಂಡು ಈ ಭೂಮಿ ಮೇಲೆ ನಾವು ಜೀವಿಸ್ತಾ ಇರಬೇಕು. ಅಂದರೆ ನಾವು ಸಸ್ಯಾಹಾರಿಗಳಾಗಿ ನಾವು ಧ್ಯಾನ ಮಾಡ್ತಾ ಇದ್ದಾಗಲೇ ಇದು ಎಲ್ಲ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ನಾವು ಸಸ್ಯಾಹಾರಿಗಳಾಗಬೇಕು, ಧ್ಯಾನ ಮಾಡಬೇಕು. ಸಸ್ಯಾಹಾರಿಗಳಾಗಿ ನಾವು ಧ್ಯಾನ ಮಾಡೋದೇ ಅದು ಒಳ್ಳೆ ಕೆಲಸ. ಅದಕ್ಕಿಂತ ಒಳ್ಳೆ ಕೆಲಸ ಯಾವುದು ಕೂಡ ಭೂಮಿ ಮೇಲೆ ಇಲ್ಲ. ಮತ್ತು ಎಲ್ಲದಕ್ಕಿಂತ ಪಾಪ ಕೆಲಸ ಅಂದರೆ ಒಂದೇ ಒಂದು ಒಳ್ಳೆ ಕೆಲಸ ಇದೆ, ಒಂದು ಕೆಟ್ಟ ಕೆಲಸ ಇದೆ. ಒಳ್ಳೆ ಕೆಲಸ ಅಂದರೆ ಯಾವುದು? ನಾವು ಸಸ್ಯಾಹಾರಿಗಳಾಗಿ ಧ್ಯಾನ ಮಾಡೋದೇ ಒಳ್ಳೆ ಕೆಲಸ. ಪಾಪ ಕೆಲಸ ಅಂದರೆ ಯಾವುದು ಕೂಡ ಪಾಪ ಇಲ್ಲ. ಅದು ನಾವು ಕಲಿಯೋದಕ್ಕೋಸ್ಕರ ಬಂದಿರ್ತೀವಿ. ಒಂದೇ ಒಂದು ಪಾಪ, ಅದೇ ಪ್ರಾಣಿ ಹಿಂಸೆ, ಚಿಕನ್ ಮಟನನ್ನು ತಿನ್ನೋದು, ಅದೇ ಒಂದು ಪಾಪ. ಮೀನು ಕೋಳಿಗಳನ್ನು ನಾವು ತಿನ್ನೋದು, ಪಕ್ಷಿಗಳನ್ನು ಪ್ರಾಣಿಗಳನ್ನು ಕೊಂದು ತಿನ್ನೋದು, ಅದೇ ದೊಡ್ಡ ಪಾಪ. ಅದಕ್ಕಿಂತ ದೊಡ್ಡ ಪಾಪ ಮತ್ತೆ ಬೇರೆ ಯಾವುದೂ ಇಲ್ಲ. ನಾವು ಒಂದು ಮಾಡಬೇಕು, ಒಂದು ಬಿಡಬೇಕು, ಅಷ್ಟೇ ನಾವು ಮಾಡಬೇಕಾಗಿರೋದು. ಏನು ಮಾಡಬೇಕು? ಧ್ಯಾನ ಮಾಡಬೇಕು, ಧ್ಯಾನ ಪ್ರಚಾರ ಮಾಡಬೇಕು. ಏನು ಬಿಡಬೇಕು? ಮಾಂಸವನ್ನು ನಾವು ಬಿಡಬೇಕು, ಶಾಕಾಹಾರಿಗಳಾಗಿ ನಾವು ಮಾಡಿಸ್ಬೇಕು. ಅಷ್ಟೇ ನಾವು ಮಾಡಬೇಕಾಗಿರೋದು. ನಾನು ನಿನ್ನೆ ಆಗಿರುವಂಥ ಇದು ಒಂದು ಅನುಭವ ನನಗೆ. ಈ ಧ್ಯಾನದ ಒಂದು ಕ್ಲಾಸ್ ಆದಮೇಲೆ ನನಗಿದು ಯಾಕೆ ಈ ಶ್ಲೋಕ ಹೇಳೋದಕ್ಕೆ ಯಾಕೆ ನನಗೆ ಬಂತು, ಯಾಕೆ ಹೇಳು ಅಂತ ಹೇಳಿದ್ರೆ ಅಂದರೆ ಇದಕ್ಕೆ ಕಾರಣ ಇದೆ. ಈ ಒಂದು ಅನುಭವ ನನಗೆ, ಈ ಒಂದು ಶ್ಲೋಕದ ಒಂದು ಅರ್ಥ ನನಗೆ ಇದನ್ನೇ ಹೇಳು ಅಂತ ಹೇಳಿ ಬಂದಿರೋದು. ಏನಾಯಿತು ಅಂದರೆ ಈ ಒಂದು ಧ್ಯಾನದ ಕೆಲಸವನ್ನು ಮಾಡಿದೆ.
ಧ್ಯಾನ ಮುಗೀತು, ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಆವಾಗ ಅವ್ರಿಗೆ ಇವಾಗ ಟಿಫನ್ ಮಾಡಿ, ಅವ್ರಿಗೆ ಮಧ್ಯಾಹ್ನನೂ ಕೂಡ ಅಡುಗೆ ಮಾಡಿ ಅವ್ರಿಗೆ ಟಿಫನ್ಗೆ ಹಾಕಿ ಕಳಿಸ್ಬೇಕು, ತಿಂಡಿನೂ ಕೂಡ ಮಾಡಿಕೊಡ್ಬೇಕು. ಧ್ಯಾನದ್ದು ಒಂದು ಕ್ಲಾಸ್ ಇದೆ, 6ರಿಂದ 9 ಗಂಟೆವರೆಗೂ ಇರುತ್ತೆ. ನನಗೆ ಅಲ್ಲಿ ಅವ್ರಿಗೆ ಎಲ್ಲ ಕೂಡ ತಿಂಡಿ ಮಾಡಿ ಅವ್ರಿಗೆ ಎಲ್ಲ ಬಾಕ್ಸಲ್ಲಿ ಹಾಕಿ ಕಳಿಸೋ ಅಷ್ಟರಲ್ಲಿ ನನಗೆ 3/4 ನಿಮಿಷನೇ ಸಮಯ ಇತ್ತು. 9 ಗಂಟೆ ಆಗೋದಕ್ಕೆ ಇನ್ನೂ 3/4 ನಿಮಿಷ ಸಮಯ ಇದೆ. ಆಗ ನಾನು 3/4 ಗಂಟೆ ಇದೆ, ಇಷ್ಟು ಒಂದು ಸಮಯ ನನಗೆ ಮಾಡೋಕ್ಕೆ ಈ ಧ್ಯಾನವನ್ನು ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ ಅಂತೇಳಿ ನೋಡಿ. ಅದಷ್ಟಕ್ಕೆ ಅದೇ ಬರುತ್ತೆ. ನಾನು ಏನು ಈ ರೀತಿ ಹೇಳ್ಕೋಬೇಕು ಅಂತ ಇಲ್ಲ. ಈ ಆತ್ಮಕ್ಕೆ ಜ್ಞಾನ ಬಂದ ಮೇಲೆ ಆ ಜ್ಞಾನ ಅದಷ್ಟಕ್ಕದೇ ಬರ್ತಾ ಇರತ್ತೆ. ನಾನು ಈ ರೀತಿ ಎಲ್ಲ ಮಾಸ್ಟರ್ಗಳು ಕೂಡ ನನಗಿದು ಒಂದು ಅವಕಾಶ ಮಾಡಿಕೊಟ್ರಿ. ಒಂದು 45 ನಿಮಿಷ 40 ನಿಮಿಷ ಮಾಡೋದಕ್ಕೆ ನಿಮ್ಗೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅಂಥೇಳಿ ಈ ರೀತಿ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ. ಆಗ ನನಗೆ ಧ್ಯಾನದಲ್ಲಿ ನೀನು ಎಷ್ಟು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೀಯಾ ಇಲ್ಲಿ ಅಂಥೇಳಿ ಮಾಸ್ಟರ್ಗಳಿಂದ ನನಗೆ ಬರ್ತಾ ಇದೆ. ಈ ಕಡೆ ಧ್ಯಾನವನ್ನು ಹೇಳಿಕೊಟ್ಟೆ, ಅದನ್ನು ಕೂಡ ಆತ್ಮದ ಸ್ಥಿತಿಯಲ್ಲಿ ನೀನು ಏನು ಮಾಡಬೇಕಾಗಿದೆ ಅದು ಕರೆಕ್ಟಾಗಿ ಮಾಡಿದೀಯಾ. ಮತ್ತು ನೋಡಿ, ಪರಿವಾರದಲ್ಲಿ ನಾವೊಂದು ಕುಟುಂಬದಲ್ಲಿ ಇದ್ದು ಅಲ್ಲಿನೂ ಕೂಡ ಸರಿಯಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ. ಮತ್ತು ಒಂದು ಆತ್ಮದ ಸ್ಥಿತಿಯಲ್ಲಿ ನಾನು ಕೂಡ ಬೆಳಿಬೇಕಂದ್ರೆ, ಲೋಕ ಕಲ್ಯಾಣದ ಒಂದು ಕೆಲಸವನ್ನು ಮಾಡಬೇಕಂದ್ರೆ, ನನ್ನ ಒಂದು ಆತ್ಮದ ಸ್ಥಿತಿಯಲ್ಲಿನೂ ನಾನು ಬೆಳಿಬೇಕಂದ್ರೆ ಅಲ್ಲಿ ನಾನು ಧ್ಯಾನಕ್ಕೂ ಕೂಡ ನಾನು ಕೂತ್ಕೊಂಡಿದ್ದೀನಿ. ನಾನು ಏನು ಜ್ಞಾನವನ್ನು ನಾನು ಕಲ್ತ್ಕೊಂಡಿದ್ದೀನಿ ಮತ್ತು ಬೇರೆಯವ್ರಿಗೂ ಕೂಡ ನಾನು ಕೊಡ್ತಾ ಇರ್ತೀನಿ. ಮತ್ತು ಕುಟುಂಬದಲ್ಲೇ ಇದ್ದು ಪರಿವಾರ ಬಿಟ್ಟು ಹೋಗೋದಲ್ಲ, ಕುಟುಂಬ ಬಿಟ್ಟು ಹೋಗೋದಲ್ಲ, ಸನ್ಯಾಸಿ ಆಗೋದಲ್ಲ ಧ್ಯಾನ ಅಂದರೆ. ನೋಡಿ, ಮಾಸ್ಟರ್ಗಳಿಂದ ನಮಗೆ ಬರಬೇಕು, ಈ ಶರೀರ ಇದ್ದಾಗಲೇ ನಮಗೆ ಬರಬೇಕು, ನೀನು ಸರಿಯಾಗಿ ಮಾಡ್ತಾ ಇದೆಯಾ ಕೆಲಸ ಅಂತೇಳಿ ಅವರೊಂದ ನಮಗೆ ಸಂದೇಶ ಬರಬೇಕು. ನಾವು ಶರೀರದಲ್ಲಿ ಇದ್ದಾಗಲೇ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ಸರಿ ಮಾಡ್ತಾ ಇದ್ದೀವಿ ಅಂಥೇಳಿ ನಮಗೆ ಅವ್ರ ಮುಖಾಂತರನೇ ನಾವು ತಿಳ್ಕೊಳ್ತಾ ಇರಬೇಕು. ನೋಡಿ, ಅವರಿಂದನೇ ಒಂದು ಮಾಸ್ಟರ್ಲಿಂದನೇ ನೀನು ಏನು ಮಾಡಿದ್ಯಾ ಅದು ಸರಿಯಾಗಿಯೇ ಮಾಡಿದ್ಯಾ ಅಂದರೆ ಆ ಮಾತನ್ನು ಕೇಳಿ ನಾನು ಸರಿಯಾಗಿ ಜೀವಿಸ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಮತ್ತು ಹಾಗೇ ನಾನು ಇದೇ ರೀತಿಯೇ ಇನ್ನೂ ದೊಡ್ಡದಾಗಿ ಮಾಡ್ಕೋಬೇಕು. ಇಲ್ಲಿಗೆ ನಾವು ನಿಂತ್ಕೋಬಾರ್ದು, ಮತ್ತೆ ಇನ್ನೂ ದೊಡ್ಡದು ಮಾಡ್ಕೋಬೇಕು. ಕೇವಲ 30 ಸೆಕೆಂಡುಗಳು ಮಾತ್ರ ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರೂಜಿ ಬ್ರಹ್ಮಶ್ರೀ ಮಹಾಪತ್ರಿಜಿಯವರಿಗೆ, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗಳಿಗೂ ಕೂಡ, ಸ್ವರ್ಗ ನಿವಾಸಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಚಪ್ಪಾಳೆ ಮುಖಾಂತರ ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಧ್ಯಾನದ ಅನುಭವ ಆಗಿದ್ದರೆ ಹಂಚ್ಕೊಳ್ಳಿ. ಯಾರಿಗಾದ್ರೂ ಅನುಭವ ಆಗಿದೆ? ಈ ದಿನ ಕುತ್ಕೊಂಡಿದ ತಕ್ಷಣ ತುಂಬಾ ಎನರ್ಜಿ ಬರ್ತಾ ಇತ್ತು ಮ್ಯಾಮ್. ತುಂಬಾ ಚೆನ್ನಾಗಿತ್ತು ಧ್ಯಾನ. ಇನ್ನು ಆಗ್ತಾನೆ ಕುತ್ಕೊಂಡಿದ್ದೀನಿ, ಒಂದು ನಿಮಿಷನೂ ಆಗಿಲ್ಲ, ಅಷ್ಟೊಂದು ಎನರ್ಜಿ. ನಿನ್ನೆ ಮೌನ ಇದ್ದೆ, ವೀಕ್ಲಿ ಒನ್ಸ್ ಮತ್ತೆ ಹುಣ್ಣಿಮೆ ಅಮಾವಾಸ್ಯೆ ಮೌನ ಇರ್ತಾ ಇದ್ದೆ. ಥ್ಯಾಂಕ್ ಯು ವೆರಿ ಮಚ್.
ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಇವತ್ತಿನ ಈ ಒಂದು ಧ್ಯಾನ ಮುಕ್ತಾಯವಾಗಿದೆ. ಮತ್ತೆ ನಾಳೆ 5 ಗಂಟೆಗೆ ಭೇಟಿಯಾಗೋಣ. ಧನ್ಯವಾದಗಳು.